ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ವಿಷಯದ ಮುಖಾಂತರ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅಂದರೆ, ಡಿ ಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಟೈಮ್ನಲ್ಲಿ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷಕ್ಕೆ ಶಾಕ್ ಕೊಟ್ರಾ? ಎಸ್ ವೀಕ್ಷಕರೇ, ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಸತೀಶ್ ಅವರು 1999ರಲ್ಲಿ ಮೊದಲ ಬಾರಿಗೆ ಗೋಕಾಕ್ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸ್ತಾರೆ. ಅದಾದ ಮೇಲೆ ಅವರು JDSಗೆ ಸೇರ್ಪಡೆ ಆಗ್ತಾರೆ. JDSನಲ್ಲಿ ಇರಬೇಕಾದಾಗ 2006ರಲ್ಲಿ ಸಿದ್ದರಾಮಯ್ಯನವರು JDS ಬಿಟ್ಟು ಕಾಂಗ್ರೆಸ್ಗೆ ಹೋಗುವ ಟೈಮಿನಲ್ಲಿ ಇದೇ ಸತೀಶ್ ಜಾರಕಿಹೊಳಿ ಅವರು ಸಹ JDS ಬಿಟ್ಟು ಸಿದ್ದರಾಮಯ್ಯನವರ ಜೊತೆಗೆ ಕಾಂಗ್ರೆಸ್ ಸೇರ್ತಾರೆ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಸೇರದ ಮೇಲೆ ಸಿದ್ದರಾಮಯ್ಯನವರ ಬೆನ್ಗಾವಲಾಗಿ ನಿಲ್ಲುವ ವ್ಯಕ್ತಿ ಯಾರು ಅಂದರೆ ಇದೇ ಸತೀಶ್ ಅವರು. ಪ್ರತಿ ಹಂತದಲ್ಲೂ ಎಲ್ಲ ಟೈಮ್ನಲ್ಲೂ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ತಾರೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನ ವಿರೋಧ ಪಕ್ಷದ ನಾಯಕರಾದಾಗ ಇಂದನೂ ಸಹ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಬಲಗೈ ಬಂಟನಾಗಿರ್ತಾರೆ. ಹೀಗಿರಬೇಕಾದರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯಾದಾಗ ಸತೀಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನನ ಅಲಂಕಾರ ಮಾಡ್ತಾರೆ. ಇದಾದ ಮೇಲೆ ಸಿದ್ದರಾಮಯ್ಯನವರು ವರ್ಣ ಕ್ಷೇತ್ರದಿಂದ ಬಿಟ್ಟು ಬಾದಾಮಿಯಲ್ಲಿ ನಿಂತಾಗ ಇದೇ ಸತೀಶ್ ಜಾರಕಿಹೊಳಿ ಅವರು ಎಲ್ಲ ಥರದ ಸೌಕರ್ಯಗಳನ್ನು ಒದಗಿಸಿದವರು ಇದೇ ಸತೀಶ್ ಜಾರಕಿಹೊಳಿ ಅವರು. ಅಂದರೆ ಸಿದ್ದರಾಮಯ್ಯನವರ ಗೆಲುವಿನಿಂದನೇ ಹಿಡಿದು ಎಲ್ಲ ಥರನೂ ಸೌಕರ್ಯನ ಕೊಟ್ಟವರು ಇದೇ ಸತೀಶ್ ಜಾರಕಿಹೊಳಿ ಅವರು. ಅದಕ್ಕೆ ಸತೀಶ್ ಜಾರಕಿಹೊಳಿಯವರಿಗೆ ಸಿದ್ದರಾಮಯ್ಯರು ಅಂದರೆ ಅಚ್ಚುಮೆಚ್ಚಿನ ನಾಯಕ. ಇಬ್ಬರ ಬಾಂಡಿಂಗ್ ಹಂಗಿತ್ತು. ಹೀಗಿರಬೇಕಾದಾಗಲೇ ಅವರು KPCCಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ. ಅವರು ಸಹ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನು ಕಟ್ಕೊಂಡಿದ್ದಾರೆ. ಹೀಗಿರಬೇಕಾದಾಗ ಸಿದ್ದರಾಮಯ್ಯನವರ ಜೊತೆನೇ ಇದ್ದು ಸಿದ್ದರಾಮಯ್ಯನವರ ಜೊತೆನೇ ಹೋರಾಟ ಮಾಡ್ಕೊಂಡಿದ್ದ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಮತ್ತು DK ಸುರೇಶ್ ಸತೀಶ್ ಜಾರಕಿಹೊಳಿ ಅವರನ್ನ ಮನವೊಲಿಕೆ ಮಾಡ್ತಾರೆ. ಅಂದರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಗೋದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅಂತ ಸತೀಶ್ ಜಾರಕಿಹೊಳಿಯವ್ರನ್ನ ಕೇಳ್ಕೊತಾರೆ. ಸತೀಶ್ ಜಾರಕಿಹೊಳಿ ಸಹ ಸಮ್ಮತಿ ಕೊಡ್ತಾರೆ. ಇಷ್ಟೆಲ್ಲ ಮಧ್ಯದಲ್ಲಿ ಈಗ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿಯವರು ದೂರ ಅಂದರೆ ನಾನೊಂದು ತೀರ ನೀನೊಂದು ತೀರ. ಎಸ್ ವೀಕ್ಷಕರೇ, ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ನಡೆದಂಥ ಒಂದು ಸಮಾರಂಭದಲ್ಲಿ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಇಬ್ಬರೂ ಸಹ ಬಂದಿರ್ತಾರೆ. ಆದರೆ ಇಬ್ಬರು ಒಬ್ಬರು ಮುಖ ಒಬ್ಬರು ನೋಡದೆ ಮಾತನಾಡದೆ ದೂರ ಕೂತು ಹಾಗೆ ಫಂಕ್ಷನ್ ಮುಗಿಸಿ ಹೋಗ್ತಾರೆ. ಅಂದರೆ ಈಗ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರು ಇಬ್ಬರ ನಡುವೆಯೂ ಸರಿ ಇಲ್ಲ ಅನ್ನುವುದು ಒಂದು ಕಾರಣ. ಆ ಕಾರಣ ಯಾಕಪ್ಪ ಅಂದರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಬೇಕಾದ DK ಶಿವಕುಮಾರ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿಯವರ ಹತ್ರ ಮುನ್ಸ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯ ಪ್ರಭಾವಿ ನಾಯಕ. ಅವರು KPCC ಅಧ್ಯಕ್ಷ ಆಗಬೇಕು ಅಂತ ತುಂಬ ಹೋರಾಟ ಮಾಡ್ತಾರೆ. ಅದ್ರ ಜೊತೆಗೆ ಸಚಿವರಾಗಬೇಕು ಅಂತಲೂ ಇದು ಮಾಡ್ತಾರೆ. ಆದರೆ ಸಿದ್ದರಾಮಯ್ಯನವರು ಅಲ್ಲಿ ಕಾಂಗ್ರೆಸ್ನ ಹೈಕಮಾಂಡಿನ ಅಡ್ಡಗಾವಲಾಗ್ತಾರೆ. ಏನಪ್ಪ ಅಂದರೆ, ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ. ಅಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಪಟ್ಟ ಕೊಟ್ಟರೆ ಸಚಿವ ಸ್ಥಾನ ಕೊಡೋಂಗಿಲ್ಲ, ಸಚಿವ ಸ್ಥಾನ ಕೊಟ್ಟರೆ ಅಧ್ಯಕ್ಷ ಪಟ್ಟ ಕೊಡೋಂಗಿಲ್ಲ ಅಂತ. ಆ ಷರತ್ತಿಗೆ ಒಪ್ಪದ ಸತೀಶ್ ಜಾರಕಿಹೊಳಿ ಅವರು ಸಚಿವರಾಗಿ ಮಾತ್ರ ಉಳಿತಾರೆ. ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರ ಕಡೆಯಿಂದ BK ಹರಿಪ್ರಸಾದ್ ಅವರು ಹಾಕ್ತಾರೆ. ಈಗ ಸತೀಶ್ ಜಾರಕಿಹೊಳಿ ಪಕ್ಷ ಬಿಡುವ ಲೆವೆಲ್ಗೆ ಬಂದು ನಿಂತಿದೆ. ಎಸ್ ವೀಕ್ಷಕರೇ, ಯಾಕಪ್ಪ ಅಂದರೆ ಈಗ ಸಿದ್ದರಾಮಯ್ಯನವರು KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಕೊಡಲು ಹೋರಾಟ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನ ಮತ್ತು KPCC ಅಧ್ಯಕ್ಷ ಪಟ್ಟ ಕೇಳಿದಾಗ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿದ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರ ಮಾತಿಗೆ ಮಣೆ ಹಾಕಿ BK ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಕೊಡುತ್ತಾ ಗೊತ್ತಿಲ್ಲ. ಇದರ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವರು HD ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡ್ತಾರೆ. ಬೇರೆ ಯಾವುದೋ ವಿಷಯಕ್ಕೆ ಮೀಟ್ ಮಾಡ್ತಾರೆ. ಮೀಟ್ ಮಾಡಿದಾಗೆಲ್ಲ ಪದೇ ಕುಮಾರಸ್ವಾಮಿಯವರು ನೀವು ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳ್ತಾನೆ ಇದ್ದಾರೆ ಅಂತ ಬಂದ ಮೂಲಗಳು. ಯಾಕಪ್ಪ ಅಂದರೆ, ನಿಮ್ಮ ಅಣ್ಣ ತಮ್ಮ ಮತ್ತು BJPಲೇ ಇರಲಿ, ನೀವು ಮಾತ್ರ JDSಗೆ ಬನ್ನಿ. 2028ರಲ್ಲಿ NDA ಮೈತ್ರಿಕೂಟ ಭರ್ಜರಿ ಗೆಲುವು ಸಾಧಿಸುತ್ತೆ. ಆ ಗೆಲುವಿನಲ್ಲಿ ನೀವು ಸಹ ನಮ್ಮ ಜೊತೆ ಇರಬೇಕೆಂದು ಕುಮಾರಸ್ವಾಮಿಯವರು ಅವರಿಗೆ ಹೇಳಿದ್ದಾರಂತೆ. ಅಂದರೆ ನೀವು ನಮ್ಮ ಪಕ್ಷಕ್ಕೆ ಬನ್ನಿ, ನಿಮಗೆ ಯಾವುದೇ ತೊಂದರೆ ಆಗದೆ ನಾವು ನೋಡಿಕೊಳ್ಳುತ್ತೇವೆ ಅಂತ ಕುಮಾರಸ್ವಾಮಿ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದಾರಂತೆ. ವೀಕ್ಷಕರೇ, ಇದರೆಲ್ಲ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಮನಸ್ಸು ಈಗ JDS ಕಡೆನೋ ಇಲ್ಲ BJP ಕಡೆನೋ ಒಂದು ಕ್ವಶನ್ ಮಾರ್ಕ್ ಆಗುತ್ತದೆ. ಯಾಕೆಂದರೆ
ಸತೀಶ್ ಜಾರಕಿಹೊಳಿ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸಿನಲ್ಲಿ ಆಕ್ಟಿವ್ ಆಗ್ತಾ ಇಲ್ಲ. ಯಾಕೆಂದರೆ ಅವರ ಅಣ್ಣ ರಮೇಶ್ ಜಾರಕಿಹೊಳಿ ಹೇಳ್ತಾರೆ, KPCC ಪಟ್ಟ ನಮ್ಮ ತಮ್ಮನಿಗೆ ಸಿಗದೇ ಹೋಗಿದ್ದು ತುಂಬ ಒಳ್ಳೆಯದೇ ಆಯಿತು. ಅದರ ಅರ್ಥ ಏನು ನೀವೇ ಯೋಚನೆ ಮಾಡಿ. ಸತೀಶ್ ಜಾರಕಿಹೊಳಿ ಅವರು ಪಕ್ಷ ಬಿಡುವ ಮುನ್ಸೂಚನೆ ಕೊಟ್ರ ರಮೇಶ್ ಜಾರಕಿಹೊಳಿ ಅವರು ಅಂತ. ಅಪ್ಪಿ ತಪ್ಪಿ ಸತೀಶ್ ಜಾರಕಿಹೊಳಿ ಅವರು ಏನಾರ ಪಕ್ಷ ಬಿಟ್ಟರೆ ಬೆಳಗಾವಿಯಲ್ಲಿ 18 ವಿಧಾನಸಭಾ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ತನ್ನ ಹಿಡಿತವನ್ನು ಸಾಧಿಸಿದ್ದಾರೆ. ಆದರೆ ಅವರೇನಾರ ಪಕ್ಷ ಬಿಟ್ಟರೆ ಬೆಳಗಾವಿಯ 10ರಿಂದ 11 ಶಾಸಕರು ಸತೀಶ್ ಜಾರಕಿಹೊಳಿ ಹಿಂದೆ ಬೇರೆ ಪಕ್ಷ ಸೇರುವ ಮುನ್ಸೂಚನೆ ಇದೆ. ಎಲ್ಲ ಕಂಡ DK ಶಿವಕುಮಾರ್ ಮತ್ತು ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವ್ರನ್ನ ಹೇಗೆ ಸಮಾಧಾನ ಮಾಡೋದು ಅಂತ ಯೋಚನೆಯಲ್ಲಿದ್ದಾರೆ. ಪದೇ ಪದೇ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಏನಾಗಬಹುದು ಅನ್ನೋದು DK ಶಿವಕುಮಾರ್ಗೆ ಯೋಚನೆ ಆಗಿದೆ. DK ಶಿವಕುಮಾರ್ ಅವರು ಸಂಪುಟ ವಿಸರ್ಜನೆಗೆ ಡೆಲ್ಲಿಗೆ ಹೋಗಬೇಕು. ಅಲ್ಲಿ ಹೋದರೆ ಇರುವ 20ರಿಂದ 25 ಸಚಿವ ಸ್ಥಾನಗಳು ಅಲ್ಲಿ ಹೋದರೆ ಒಬ್ಬರಿಗೆ ಕೊಟ್ಟರೆ ಮತ್ತೊಬ್ಬರು ಕೋಪ ಮಾಡಿಕೊಳ್ಳುವ ಸೂಚನೆ ಇದೆ. ಹೇಗೆ ಎಲ್ಲರನ್ನು ಸಂಭಾಯಿಸುವುದು ಅಂತ DK ಶಿವಕುಮಾರ್ ಟೆನ್ಷನಲ್ಲಿದ್ದರೆ ಒಂದು ಕಡೆ, ಸತೀಶ್ ಜಾರಕಿಹೊಳಿ ಅವರು ಪಕ್ಷ ಬಿಡ್ತಾರ ಅನ್ನುವ ಟೆನ್ಷನ್ ಮತ್ತೊಂದು ಕಡೆ. ವೀಕ್ಷಕರೇ, ಇದನ್ನೆಲ್ಲ ನೀವು ನೋಡ್ತಿದ್ರೆ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರಾ ಇಲ್ಲ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತಾರಾ ಅನ್ನುವುದನ್ನು ನೀವು ಕಾಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.